ನಮ್ಮ ವಿರುದ್ಧ ಬಳಕೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ತಮ್ಮ ವಿಚಾರಗಳಲ್ಲಿ ಹಂಸುವಂಥದ್ದು, ತಮ್ಮ ವಿಚಾರಗಳನ್ನು ಹಬ್ಬಿಸುವ ಜೊತೆಗೆ ಇಲ್ಲೇ ಭಾರತದಲ್ಲೇ ಒಕ್ಕಟ್ಟಾಗಿ ಉಳಿಬಾರದು ಅನ್ನೋಂಥ ಕೆಲಸ ಮಾಡ್ತದೆ. ಇದು ಸೋರಸ್ ಅವರ ಜಾರ್ಜ್ ಸೋರಸ್ ಅವ್ರ ಕಂಪ್ನಿ ಅಂತೇಳಿ ಅವರು ಆರೋಪ ಮಾಡಿದರು. NGOಗಳು ದುಡ್ಡು ಕಳಿಸ್ತಾರೆ. ಅವರಿಂದ ಅವರು ಈ ನಮ್ಮ ಪೊಲಿಟಿಕಲ್ ಇಶ್ಯೂಗಳಿಗೆ, ಸಾಮಾಜಿಕ ಇಶ್ಯೂಗಳಿಗೆ ವಿರೋಧ ವ್ಯಕ್ತ ಮಾಡುವಂಥ ಈ NGOಗಳಿಗೆ ಆಸ್ಪದ ಕೊಡ್ತಾರೆ. ಆ NGOಗಳಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ನಂತರ ಒಂದು ಸೇವಾ ತಂದು ತಡೆ ಮಾಡಿ ಎಲ್ಲ ಯಾಕೆ ಬರ್ತಾವೆ, ಏನು ಕಾರಣ ಬರ್ತಾವೆ ಅಂದಾಗ ಒಂದು ಜಾಣತನ ಮಾಡಿಕೊಂಡು ಇಲ್ಲೇ ಆಸ್ಪದ ಅನ್ನುವಂಥ ಒಂದು ಕಂಪನಿಯನ್ನು ಮಾಡಿಕೊಂಡು ಅದರಲ್ಲೇ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಲಿಮಿಟೆಡ್ ಕಚೇರಿ ಒಳಗೆ ಅದರಿಂದ ಅದು ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದರು ಅಂತ. ಆ ದುಡ್ಡನ್ನು ತೆಗೆದಲ್ಲಿ ಇವು ನಮ್ಮ NGOಗಳಿಗೆ ಇನ್ನುದಕ್ಕೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಈ ಎಲ್ಲ ದುಡ್ಡು ನಮ್ಮ ದೇಶದ ವಿಧ್ವಂಸ ಕೃತ್ಯಗಳು ಉಪಯೋಗ ಆಗ್ತದೆ. ಇದಕ್ಕೆ ಸೋರಸ್ ಕಾರಣ. ಇವರು ಅದಾನಿಗೆ ಬೆನ್ನತ್ತಿದ್ದಾಗ ಇವರು ಸೋರಸ್ಗೆ ಬೆನ್ನತ್ತಿಬಿಡಿದರು. ಹೀಗಾಗಿ ಒಂದು ಏನು ನೋಡ್ತಾ ಇದ್ದೀವಪ್ಪ ನಾವು ಕಳೆದ ಈ ಒಂದಿಷ್ಟು ವರ್ಷಗಳಿಂದ, ಕಾಂಗ್ರೆಸ್ಸಿಗೆ ಏನಾದರೂ ಹೊಸದನ್ನು ಹೇಳೋದಕ್ಕೆ ಅಥವಾ ಒಂದು ಅಟ್ಯಾಕ್ ಮಾಡೋದು ಕೊಟ್ಟರೆ, ಸರ್ಕಾರದ ದೋಷಗಳು ಹೇಳಿಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ರೆಡಿ ಮಾಡ್ತಾ ಇದ್ದಾರೆ ಕೌಂಟರ್ ನಮ್ಮ BJPಗರು. ಅದು ತಪ್ಪಂತಲ್ಲ. ಯಾಕಂದ್ರೆ ಅಧಿಕಾರ ಭಾಳ ಕಷ್ಟಪಟ್ಟು ಹೇಳಿದ್ದಾರೆ ಅವರು ಭಾಳ ವರ್ಷಗಳ ನಂತರ. ಅದ್ರ ಬಿಡೋದಂದ್ರೆ ಸಂಕಟ ಯಾರಿಗಾದರೂ ಹಾಗೆ ಆಗ್ತದೆ. ಮತ್ತು ಅಂಥ ಪ್ರಸಂಗದಲ್ಲೇ ಅದಾನಿ ಮೋದಿ ಅವ್ರಿಗೆ ಹೇಳ್ತೀನಿ ದೊಡ್ಡದಾಗಿ ಕಾರ್ಪೊರೇಟ್ಗಳ ಮೈ ಆಗಿದಪ್ಪ ಅಂತೇಳಿ ಜನ ನಂಬ್ಕೋತ ಹೋದ್ರೆ ನಾಳೆ ನಮ್ಮ ಗತಿ ಏನು ಅನ್ನೋ ಭಯನೂ ಅವ್ರಿಗೆ ಅದ. ಅದಕ್ಕಾಗಿ ಅವರು ಈ ಅದಾನಿ ಅಂಬಾನಿ ಅವರ ಎದುರಾಳಿಯಾಗಿ ಸೋರಸ್ ಅಂತಂದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇಡಿಯ ಒಂದು ಏನಪ್ಪ ಅಂದ್ರೆ ಅದಕ್ಕೆ ಇಡೀ ಬೆನ್ನು ಹಚ್ಚಿಬಿಟ್ಟಿದ್ದಾರೆ. ಎನ್ಫೋರ್ಸ್ಮೆಂಟ್ ಏನದ ಡಿಪಾರ್ಟ್ಮೆಂಟ್ ಅದ, ಅದು ಬೆನ್ನು ಹಚ್ಚಿಬಿಟ್ಟದ. ಈ ಒಂದು ನೀವು ಅದು ಏನು ಮಾಡ್ತಾರೆ ನೋಡ್ರಿ, ಯಾವ ಕಂಪ್ನಿಯಿಂದ ಎಲ್ಲಿದ್ದು ಬರ್ತದೆ ದುಡ್ಡು. ಆಸ್ಪದ ಅನ್ನುವಂಥ ಈ ಕಂಪ್ನಿ ಎದಕ್ಕೆ ದುಡ್ಡು ಹಾಕ್ತದೆ, ಏನು ಎಂತು ಯಾರು NGOಗಳು ಕೊಡ್ತಾರೆ, ಇದನ್ನು ತೆಗೀರಿ ಅಂದರೆ ಬೆನ್ನು ಹಚ್ಚಿದ್ದಾರೆ. ನೋಡೋದು ಸಿಗ್ತಾರೋ ಇಲ್ಲೋ ಏನಾಗ್ತದೆ ಇಡಿಯಿಂದ. ಆದ್ರೆ ಈ ಸೋರಸ್ ಕಂಪ್ನಿ ಮಾತ್ರ 1999ರಿಂದ ನಮ್ಮ ಭಾರತದಲ್ಲೇ ಕೆಲಸ ಮಾಡ್ತಾ ಬಂದದ. ಅದು ವಿಶೇಷವಾಗಿ ಶಿಕ್ಷಣ ಮೂಲಭೂತಕ್ಕಾಗಿರ್ಬೋದು, ಶಿಕ್ಷಣದ ಕ್ಷೇತ್ರದ ಮೂಲ ಸೌಕರ್ಯಗಳಿಗಾಗಿರ್ಬೋದು, ವಿದ್ಯಾರ್ಥಿ ವೇತನ ಆಯಿತು, ಮತ್ತೇನಾಯಿತು, ವಿದೇಶಗಳಿಗೆ ಕಳಿಸೋದಕ್ಕಾಯಿತು, ಏನು ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು